ಎಲ್ಲರಿಗೂ ನಮಸ್ಕಾರ. ಟಿ ಟು ಲೈವ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇದೀಗ ಕನ್ನಡದ ಹಿರಿಯ ನಟ ದೇವರಾಜ್ ಕೂಡ ಕಣ್ಣಪ್ಪ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಸ್ಯಾಂಡಲ್ವುಡ್ನ ಡೈನಾಮಿಕ್ ಸ್ಟಾರ್ ದೇವರಾಜ್ ಲುಕ್ ನೋಡಿ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಟಾಲಿವುಡ್ ನಟ ಮಂಚು ವಿಷ್ಣು ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳ್ತಾರೆ ಎನ್ನಲಾಗಿತ್ತು. ಆದರೆ ಕಣ್ಣಪ್ಪ ಎಂಬ ಬಿಗ್ ಬಜೆಟ್ ಸಿನಿಮಾವನ್ನು ಘೋಷಿಸಿ ಶಾಕ್ ನೀಡಿದ್ದರು. ದೊಡ್ಡ ಮಾರುಕಟ್ಟೆಯೇ ಇಲ್ಲದ ವಿಷ್ಣು ನೂರಾರು ಕೋಟಿಯಲ್ಲಿ ಸಿನಿಮಾ ಮಾಡುತ್ತಿದ್ದಾರೆ ಎಂದಾಗ ಚಿತ್ರದ ಮೇಲೆ ಕುತೂಹಲ ಕೂಡ ಹೆಚ್ಚಿದೆ. ಮಂಚು ವಿಷ್ಣು ಅವರ ಸ್ನೇಹಿತ ಪ್ರಭಾಸ್ ಕೂಡ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸುಮಾರು 150 ಕೋಟಿ ಬಜೆಟ್ನಲ್ಲಿ ಚಿತ್ರ ನಿರ್ಮಾಣವಾಗುತ್ತಿದ್ದು, ಕನ್ನಡ ಡೈನಾಮಿಕ್ ಸ್ಟಾರ್ ದೇವರಾಜ್ ಕೂಡ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಹಿರಿಯ ನಟ ದೇವರಾಜ್ ಅವರ ಫಸ್ಟ್ ಲುಕ್ ರಿಲೀಸ್ ಆಗಿದೆ. ವಿಷ್ಣು ಮಂಚು ಅವರ ಡ್ರೀಮ್ ಪ್ರಾಜೆಕ್ಟ್ ಕಣ್ಣಪ್ಪದಿಂದ ಪ್ರತಿ ಸೋಮವಾರ ಒಂದೊಂದು ಅಪ್ಡೇಟ್ ಹೊರಬರುತ್ತಿದೆ. ಈ ಚಿತ್ರದಲ್ಲಿ ನಟಿಸಿರುವ ಎಲ್ಲಾ ಕಲಾವಿದರ ಲುಕ್ ಒಂದೊಂದಾಗಿ ರಿವೀಲ್ ಮಾಡುವ ಮೂಲಕ ನಿರೀಕ್ಷೆಗಳನ್ನು ಹೆಚ್ಚಿಸುತ್ತಿದೆ. ವಿಷ್ಣು ಮಂಚು ಕಣ್ಣಪ್ಪನ ಲುಕ್ ಈಗಾಗಲೇ ಎಲ್ಲರನ್ನೂ ಆಕರ್ಷಿಸಿದೆ. ಶರತ್ ಕುಮಾರ್ ನಾಥನಾಥನ ಪಾತ್ರದಲ್ಲಿ ಮತ್ತು ಚೆಂಚು ಬುಡಕಟ್ಟಿನ ಪನ್ನ ಪಾತ್ರದಲ್ಲಿ ಮಧುಬಾಲ ಅವರ ಲುಕ್ಗೆ ಅತ್ಯುತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಇದೀಗ ದೇವರಾಜ್ ಪಾತ್ರದ ಲುಕ್ ಪೋಸ್ಟರ್ ಕೂಡ ಬಿಡುಗಡೆಯಾಗಿದೆ. ಇದೀಗ ಕನ್ನಡದ ಹಿರಿಯ ನಟ ದೇವರಾಜ್ ಕೂಡ ಕಣ್ಣಪ್ಪ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಸ್ಯಾಂಡಲ್ವುಡ್ನ ಡೈನಾಮಿಕ್ ಸ್ಟಾರ್ ದೇವರಾಜ್ ಲುಕ್ ನೋಡಿ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಈ ಚಿತ್ರದಲ್ಲಿ ದೇವರಾಜ್ ಎರುಕಲ್ ಜನಾಂಗದ ನಾಯಕನಾಗಿ ಕಾಣಿಸಿಕೊಳ್ಳಲಿದ್ದಾರೆ. ದೇವರಾಜ್ ಎರುಕಲ್ ಬುಡಕಟ್ಟಿನ ನಾಯಕ ಮುಂಡಾಡು ಪಾತ್ರದಲ್ಲಿ ಅತ್ಯದ್ಭುತ ಲುಕ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಕಣ್ಣಪ್ಪ ಚಿತ್ರದಲ್ಲಿ ಹಲವು ಸ್ಟಾರ್ ನಟರು ಕಾಣಿಸಿಕೊಳ್ಳಲಿದ್ದಾರೆ. ಈ ಸಿನಿಮಾದಲ್ಲಿ ಡಾಕ್ಟರ್ ಮೋಹನ್ ಬಾಬು, ಮೋಹನ್ ಲಾಲ್, ಅಕ್ಷಯ್ ಕುಮಾರ್, ಶರತ್ ಕುಮಾರ್, ಪ್ರಭಾಸ್, ಬ್ರಹ್ಮಾನಂದಂ, ಮಧುಬಾಲ ನಟಿಸುತ್ತಿದ್ದಾರೆ. ಈಗಾಗಲೇ ಚಿತ್ರತಂಡ ಕಣ್ಣಪ್ಪ ವರ್ಲ್ಡ್ ಪರಿಚಯಿಸಿ ಜನರಲ್ಲಿ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ. ಪ್ರತಿ ಸೋಮವಾರ ಹೊಸ ಅಪ್ಡೇಟ್ ಕೊಟ್ಟು ಪ್ರೇಕ್ಷಕರ ನಿರೀಕ್ಷೆಯನ್ನು ಡಬಲ್ ಮಾಡ್ತಿದ್ದಾರೆ. ಕಣ್ಣಪ್ಪ ಸಿನಿಮಾ ಭಾರತೀಯ ಪರದೆಯ ಮೇಲೆ ಒಂದು ಅದ್ಭುತವಾಗಿ ಗೋಚರಿಸಲಿದೆ. ವೀರ ಯೋಧ ಹಾಗೂ ಶಿವಭಕ್ತ ಕಣ್ಣಪ್ಪನ ಕತೆ ಜನರ ಮನಮುಟ್ಟುವುದು ಕೂಡ ಪಕ್ಕಾ ಎನ್ನಲಾಗುತ್ತಿದೆ. ಕಣ್ಣಪ್ಪನ ಅಚಲ ನಂಬಿಕೆಯು ತಲೆಮಾರುಗಳಿಗೆ ಸ್ಫೂರ್ತಿಯಾಗಿದೆ. ಸ್ನೇಹಿತರೆ, ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.